हाय बच्चों, सभी को मेरे चैनल पर स्वागत करता हूँ। मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए। हाय बच्चों, सभी को मेरे चैनल पर स्वागत करता हूँ। मैं हूँ श्रीनिवास नायक। आज आपके लिए मैं लाया हूँ 10वीं कक्षा के पाठ ईमानदारों के सम्मेलन में। जो कवि का नाम है हरिशंकर परसाई जी, इन्होंने लिखित इस पाठ को आपके सामने लेकर आया हूँ। इस वीडियो में मैंने आपको आज पाठ का पूरा विवरण बताने जा रहा हूँ। ठीक है ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹರಿಶಂಕರ್ ಪರ್ಸಾಯಿ ಅವರು ಬರೆದಂತಹ ಇಮಾನ್ದಾರೋं के सम्मेलन ಪಾಠವನ್ನು ತಗೊಬಂದಿದ್ದೀನಿ। ಪಾಠದ ಸಂಖ್ಯೆ 9। ಈ ಪಾಠವನ್ನು ನಾನಿವತ್ತು ನಿಮಗೆ ಹೇಳ್ತೀನಿ ಮಕ್ಕಳೇ, ಅಂದರೆ ಪಾಠದ ಪೂರ್ತಿಯ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ಮೇಲ್ಗಡೆ ಐ ಬಟನ್ನಲ್ಲೂ ಸಹ ನನ್ನ 10th ತರಗತಿಯ ಇತರೆ ಪಾಠಗಳ ವಿಡಿಯೋ ಕೂಡ ಒಂದು ವಿಡಿಯೋ ಲಿಂಕನ್ನು ಮೇಲ್ಗಡೆ ಬಿಟ್ಟಿರ್ತೀನಿ, ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ತಡ ಮಾಡೋದಕ್ಕೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡುವ। ಮೊದಲಿಗೆ ಕವಿ ಪರಿಚಯವನ್ನು ನೋಡೋಣ। कवि का नाम है हरिशंकर परसाई जी। ठीक है, कलम को लेखक की तलवार मानने वाले, कलम ಅಂದರೆ ಲೇಖನಿ, ಪೆನ್ನನ್ನು ಲೇಖಕರ ತಲವಾರ್ ಅಂದರೆ ಆಯುಧವನ್ನಾಗಿ, ಅಂದರೆ ಪೆನ್ನನ್ನು ಲೇಖಕರ ಆಯುಧ ಎಂದು ನಂಬಿರುವಂಥವರು ಹರಿಶಂಕರ್ ಪರ್ಸಾಯಿ ಜಿ। ಹಿಂದಿ ಸಾಹಿತ್ಯ ಜಗತ್ ಕಿ ಏಕ್ ಬೇಜೋಡ್ ನಿಧಿ ಹೈ, ಹಿಂದಿ ಸಾಹಿತ್ಯದ ಬೇರ್ಪಡಿಸಲಾಗಂಥ ಒಂದು ನಿಧಿ ಅಂದರೆ हरिशंकर परसाई ಅವರು। इनका जन्म उत्तर प्रदेश के जामानी गांव में 22 अगस्त 1924 को हुआ था। ಆಗಸ್ಟ್ 22, 1924ರಂದು ಎಲ್ಲಿ ಇವರ ಜನನ ಆಯಿತಪ್ಪ ಅಂದರೆ ಜಮಾನಿ ಅನ್ನುವಂಥ ಗಾಂವ್, ಎಲ್ಲಿದು ಮಧ್ಯಪ್ರದೇಶದಲ್ಲಿ। ಟೀಕೆ इनकी कुछ प्रमुख रचनाएं, ಇವರ ಕೆಲವು ರಚನೆಗಳನ್ನು ನೋಡ್ತಾ ಹೋಗೋಣ। हंसते हैं रोते हैं, भूत के पाव पीछे, सदाचार का तावीज़, वैष्णव का फिसलन आदि ಇವೆಲ್ಲವೂ ಇವರ ಕೆಲವು ರಚನೆಗಳು। ಹಿಂದಿ के ವ್ಯಂಗ್ಯ ಸಾಹಿತ್ಯ के विकास में इनका योगदान अद्वितीय। ಹಿಂದಿಯ ವ್ಯಂಗ್ಯ ಸಾಹಿತ್ಯದಲ್ಲಿ ಇವರ ಕೊಡುಗೆ ಅಪಾರವಾದದ್ದು ಅಂತ ಹೇಳ್ತಿದ್ದಾರೆ। ನಾವು ಮಾಡ್ತಿರುವಂಥ ಇಮಾನ್ದಾರಕ್ಕೆ ಸಮ್ಮೇಳನ ಪಾಠ ಇದು ಒಂದು ವ್ಯಂಗ್ಯ ರಚನವಾಗಿದೆ, 1 ಅಂಕಕ್ಕೆ ಬರುವ ಸಂಭವ ಇರುತ್ತೆ। ಪಾಠದ ಸಂದೇಶವನ್ನು ನೋಡೋಣ। ಪ್ರಸ್ತುತ ವ್ಯಂಗ್ಯ ರಚನಾ में एक सामाजिक असंगति की ओर संकेत किया गया है। ಪ್ರಸ್ತುತ ವ್ಯಂಗ್ಯ ರಚನೆಯಲ್ಲಿ ಸಾಮಾಜಿಕ ಅಸಂಗತಿ ಅಂದರೆ ಕೆಟ್ಟ ವಿಚಾರಗಳ ಕುರಿತು ಸಂಕೇತ ಅಂದರೆ ನಿಮ್ಮ ಮುಂದೆ ನಿಮ್ಮ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳ್ಬೋದು। ಟೀಕೆ इसमें ಹಾಸ್ಯ और ವ್ಯಂಗ್ಯ का सुंदर सम्मिश्रण है। ಈ ಒಂದು ಪಾಠದಲ್ಲಿ ಹಾಸ್ಯ ಮತ್ತು ವ್ಯಂಗ್ಯ, ನಗುವನ್ನು ನೋಡಬಹುದು ಹಾಗೆ ವ್ಯಂಗ್ಯವನ್ನು ನೋಡಬಹುದು। इस रचना के माध्यम से परसाई जी ने ईमानदार कहलाने वाले लोगों की बेईमान का पर्दाफाश किया है। इस रचना के माध्यम, ಈ ಒಂದು ರಚನಾ ಅಂದರೆ ಬರವಣಿಗೆ, ಈ ಬರವಣಿಗೆಯಿಂದ ಪರ್ಸಾಯಿಜಿಯವರು ಇಮಾನ್ದಾರ್ कहलाने वाले ಅಂದರೆ ಇಮಾನ್ದಾರ್ ಅಂದರೆ ಪ್ರಾಮಾಣಿಕರು ಅಂಥೇಳಿ ಅನ್ನಿಸ್ಕೊಳ್ಳೋರು, ಲೋಗೋಂ ಕಿ ಬೇಯಿಮಾನಿ ಕಾ ಪರ್ದಾಫಾಶ್, ಆ ಜನರ ಬೇಯಿಮಾನ್ ಅಂದರೆ ಅಪ್ರಾಮಾಣಿಕತೆ ಅನ್ನು ಕುರಿತು ಪರ್ದಾಫಾಶ್ ಅಂದರೆ ಆಚೆ ತರುವಂಥ, ಬೆಳಕಿಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ। ಟೀಕೆ ಪರ್ದಾಫಾಶ್ ಅಂದರೆ ಮೋಸಗಾರಿಕೆ। ಇಮಾನ್ದಾರೋಂಕೆ ಸಮ್ಮೇಳನ ಅಂದರೆ ಪ್ರಾಮಾಣಿಕರ ಒಂದು ಸಮ್ಮೇಳನದಲ್ಲಿ ಅಂತೇಳಿ, ಒಂದು ಕಾರ್ಯಕ್ರಮದಲ್ಲಿ ಪ್ರಾಮಾಣಿಕರು ಸೇರಿದ್ರೆ ಕಾರ್ಯಕ್ರಮ ಹೇಗಿರುತ್ತೆ ಅನ್ನೋದು ನೋಡೋಣ। ಮೇನೆ ಕತೈ ಐಸಾ ಕುಚ್ ನಹೀ ಕಿಯಾ, ನಾನು ಕತೈ ಅಂದರೆ ಯಾವಾಗಲೂ, ಇಂಥ ಕೆಲಸ ಏನು ಕುಚ್ ನಹೀ ಕಿಯಾ ಅಂದರೆ ಏನು ಮಾಡೇ ಇಲ್ಲ, ನಾನು ಯಾವಾಗಲೂ ಮಾಡಿಲ್ಲ। ಟೀಕೆ ಕ್ಯಾ ಜಿಸ್ಸೆ ಇಮಾನ್ದಾರ್ ಮಾನಾ ಜಾವು, ನಾನು ಅದರಿಂದ ಪ್ರಾಮಾಣಿಕ, ಇಮಾನ್ದಾರ್ ಅಂದರೆ ಪ್ರಾಮಾಣಿಕ, ನಾನು ಪ್ರಾಮಾಣಿಕ ಅನ್ಸ್ಕೊಳ್ಳುವಂಥ ಯಾವುದೇ ಕೆಲಸವನ್ನು ನಾನು ಮಾಡಿಲ್ಲ ಅಂತ ಕವಿಗಳು ಹೇಳ್ತಾ ಇದ್ದಾರೆ। ನ ಜಾನೆ ಉನ್ಹೇ ಕೈಸೆ ಭ್ರಮ ಹೋಗಯ್ಯ, ನನಗೆ ಗೊತ್ತೇ ಇಲ್ಲ ಅವರಿಗೆ ಹೇಗೆ ಭ್ರಮೆ ಆಯಿತು ಅಂದರೆ ಆ ಕಲ್ಪನೆ ಹೇಗೆ ಬಂತು ಅವರಿಗೆ ಅನ್ನೋದು ಗೊತ್ತಿಲ್ವಂತೆ। ಗಯಾಕಿ ಮೇ ಇಮಾನ್ದಾರ್ ಹೂँ, ಪ್ರಾಮಾಣಿಕ ಅನ್ನೋದು ಎಂಬುದು ಹೇಗೆ ಅಂಥೇಳಿ ಅವರಿಗೆ ಅನಿಸಿದೆ, ಯಾರಿಗೆ? ಆಯೋಜಕರಿಗೆ। ಟೀಕೆ मुझे पत्र मिला, ನನಗೆ ಪತ್ರ ಸಿಕ್ತು। हम लोग इस शहर में एक ईमानदार सम्मेलन कर रहे हैं, ನಾವು ಈ ಒಂದು ಶಹರ್ ಮೇ, ಈ ನಗರದಲ್ಲಿ ಏಕ್ ಇಮಾನ್ದಾರ್ ಸಮ್ಮೇಳನ कर रहे हैं, ನಾವೊಂದು ಪ್ರಾಮಾಣಿಕರ ಸಮ್ಮೇಳನ ಅಂತೇಳಿ ಒಂದು ಸಭೆ ಮಾಡ್ತಾ ಇದ್ದೀವಿ ಅಂತೇಳಿ ಆ ಪತ್ರದಲ್ಲಿ ಬರೆದಿತ್ತು। ಟೀಕೆ आप देश के प्रसिद्ध ईमानदार है, ನೀವು ದೇಶದ ಪ್ರಸಿದ್ಧವಾದಂಥ ಪ್ರಾಮಾಣಿಕರಾಗಿದ್ದೀರಿ, ಇಮಾನ್ದಾರ್ ಆಗಿದ್ದೀರಿ। ಟೀಕೆ हमारी प्रार्थना है कि आप इस सम्मेलन का उद्घाटन करें, ನಮ್ಮ ಪ್ರಾರ್ಥನೆ ಏನಪ್ಪ ಅಂದರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸ್ಕೊಡ್ಬೇಕು। ಟೀಕೆ हम आपको आने जाने का पहले दर्जे का किराया देंगे, ನಾವು ನಿಮಗೆ ಆನೆ ಜಾನೆ ಅಂದರೆ ಬಂದು ಹೋಗುವಂತಹ ಹಣ ಭತ್ಯೆನ ನಾವು ನಿಮಗೆ ಕೊಡ್ತೀವಿ, ಕಿರಾಯ ಅಂದರೆ ಹಣ। ಟೀಕೆ
ತಥಾ ಆವಾಸ್ ಭೋಜನ್ ಆದಿ ಕಿ ಉತ್ತಮ ವ್ಯವಸ್ಥೆ ಕರೆಂಗೆ. ಅದ್ರ ಜೊತೆಗೆ ಆವಾಸ್ ಅಂದರೆ ಉಳಿದುಕೊಳ್ಳೋದಕ್ಕೆ ಜಾಗ, ಭೋಜನ ಅಂದರೆ ಊಟ, ಇನ್ನಿತರ ಎಲ್ಲ ಸವಲತ್ತುಗಳನ್ನು, ಉತ್ತಮ ರೀತಿಯ ಸವಲತ್ತುಗಳನ್ನು ನಾವು ನಿಮಗೆ ಮಾಡಿಕೊಡ್ತೀವಿ. ಟೀಕೆ आपके ಆಗಮನ से ईमानदारों तथा उद्यमान ईमानदारों की बड़ी प्रेरणा मिलेगी. ತಾವು ಬರೋದ್ರಿಂದ ಇಮಾನ್ದಾರ್ ಅಂದರೆ ಪ್ರಾಮಾಣಿಕರು, ಉದೀಯಮಾನ್ ಇಮಾನ್ದಾರ್ ಅಂದರೆ ಬೆಳೀತಿರುವಂಥ ಪ್ರಾಮಾಣಿಕರಿಗೆ ನೀವು ಬರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಟೀಕೆ ಮೇಘಯ ನಾನು ಹೋದೆ, ಲೇಕಿನ್ ಹಲ್ಫಿಯಾ कहता हूँ कि ईमानदार के लिए नहीं गया. ನಾನು ಪ್ರಾಮಾಣಿಕತೆ ಇದೆ ನನ್ನಲ್ಲಿ ಅಂತ ತೋರಿಸ್ಕೊಳ್ಳೋಕ್ಕಾಗಿ ನಾನೇನು ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಮಕ್ಕಳೇ, ನಾನು ಪದದ ಅರ್ಥವನ್ನು ಬೋರ್ಡ್ ಮೇಲೆ ಬರೆದಿರ್ತೀನಿ, ಅದನ್ನು ಸ್ಕಿಪ್ ಮಾಡಿರ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಟೀಕೆ ಇಮಾನ್ ಸೆ ಮುಜೆ ಕುಚ್ ಲೇನಾ ದೇನಾ ನಹಿ ಹೈ. ಇಮಾನ್ ಅಂದರೆ ಪ್ರಾಮಾಣಿಕತೆ ಅಂತ ಹೇಳಿದ್ದೀನಿ. ಪ್ರಾಮಾಣಿಕತೆಯಿಂದ ನಾನು ಪ್ರಾಮಾಣಿಕತೆಗಾಗಿ ಏನು ಕೊಡೋದು ತಗೊಳ್ಳೋದು ಇಲ್ಲ, ಲೇನಾ ದೇನಾನು ಕೊಡೋದು ತಗೊಳ್ಳೋದಿಲ್ಲ. ಮೇ ಯಹ ಹಿಸಾಬ್ ಲಗಾಕರ್ ಗಯಾ ಥಾ. ನಾನು ಹಿಸಾಬ್ ಅಂದರೆ ಲೆಕ್ಕಾಚಾರ, ಮೇ ಅಂದರೆ ನಾನು ಈ ಲೆಕ್ಕಾಚಾರವನ್ನು ಹಾಕ್ಕೊಂಡು ಹೋಗಿದ್ದೆ. ಏನಪ್ಪ ಅಂದರೆ ದೂಸರೆ ದರ್ಜೆ ಮೇ ಜಾऊंगा, ಎರಡನೇ ದರ್ಜೆಯಲ್ಲಿ ಹೋಗ್ತೀನಿ, ಪ್ರಯಾಣ ಮಾಡ್ತೀನಿ. ಅವ್ರ ಪಹಲೆ ಕಾ ಕಿರಾಯ ಲೂಂಗಾ, ಮೊದಲ ದರ್ಜೆಯ ಹಣವನ್ನು ಪಡಿತೀನಿ. ಟೀಕೆ ಇಸ್ ತರಹ 150 ರೂಪಾಯಿ ಬಚೆಂಗೆ. ನಾನು ಪ್ರಥಮ ದರ್ಜೆಯ ಹಣವನ್ನು ಇಸ್ಕೊಂಡು ಎರಡನೇ ದರ್ಜೆಯಲ್ಲಿ ಪ್ರಯಾಣ ಮಾಡೋದ್ರಿಂದ ಸಫರ್ ಕರ್ನೆ ಸೆ 150 ರೂಪಾಯಿ ಮುಜೆ ಮಿಲ್ತಾ ಅಂದರೆ 150 ರೂಪಾಯಿ ನನಗೆ ಸಿಗುತ್ತೆ. ಸಫರ್ ಅಂದರೂ ಕೂಡ ಪ್ರಯಾಣ. ಟೀಕೆ ಯಹ ಬೇಯಿಮಾನಿ ಕಹಲಾಗಿ. ಇದನ್ನು ಬೇಯಿಮಾನಿ ಅಂದರೆ ಈಗ ಅಪ್ರಾಮಾಣಿಕತೆ. ಟೀಕೆ ಪ್ರಾಮಾಣಿಕತೆ ಅಪ್ರಾಮಾಣಿಕತೆ, ಇಮಾನ್ ಬೇಯಿಮಾನ್. ಟೀಕೆ ಇದು ಅಪ್ರಾಮಾಣಿಕತೆ ಅಂತ ಅನಿಸ್ಕೊಂಡ್ರೂ ಸಹ पर उन लोगों ने मुझे ರಾಷ್ಟ್ರೀಯ ಸ್ತರ ಕಾ ಇಮಾನ್ದಾರ್ ಮಾನಾ ಹಿ ಕ್ಯೋ. ಇದು ಅಪ್ರಾಮಾಣಿಕತೆ ಅಂತ ಭಾವಿಸಿದ್ರು ಸಹ ಆ ವ್ಯಕ್ತಿಗಳು ನನ್ನನ್ನು ಯಾಕೆ ರಾಷ್ಟ್ರಮಟ್ಟದ ಪ್ರಾಮಾಣಿಕ ವ್ಯಕ್ತಿ ಅಂತೇಳಿ ಯಾವ ರೀತಿ ಅವರು ನನ್ನನ್ನು ಭಾವಿಸಿದ್ರು ಅನ್ನೋದು ಒಂದು ಪ್ರಶ್ನೆಯಾಗಿ ಇದೆ ಅಂತೆ. ಟೀಕೆ ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ ಹುವಾ. ಸ್ಟೇಷನ್ ಮೇಲೆ ನನ್ನನ್ನು ಅದ್ದೂರಿಯಿಂದ ಸ್ವಾಗತ ಮಾಡಿಕೊಂಡ್ರು. ಖೂಬ್ ಅಂದರೆ ಚೆನ್ನಾಗಿ ಅದ್ದೂರಿನೂ ಹೋಗುತ್ತೆ. ಟೀಕೆ ಲಗ್ಭಗ್ 10 ಬಡಿ ಫೂಲ್ ಮಾಲಾ ಪಹನಾಯಿ ಗೈ. ನನಗೆ 10-12 ಹೂವಿನ ಹಾರಗಳನ್ನು ಕೂಡ ಪಹನಾನ ಅಂದರೆ ತೊಡಿಸಲಾಯಿತು. ಯೋಚಿಸ್ದೆ ಆಸ್ಪಾಸ್ ಕೊಯ್ ಮಾಲಿ ಹೋತಾತೋ. ಆಸ್ಪಾಸ್ ಅಂದರೆ ಸುತ್ತಮುತ್ತ ಯಾರಾದರೂ ಮಾಲಿ ಅಂದರೆ ಹೂವಿನ ವ್ಯಾಪಾರಸ್ಥರು ಯಾರು, ಹೂವು ಮಾರೋರು ಯಾರು ಇದ್ದಿದ್ರೆ ಫೂಲ್ ಮಾಲಾಯೇ ಬಿ ಬೇಸ್ಲೇತಾ, ಹೂವಿನ ಮಾಲೆನೂ ಸಹ ನಾನು ಮಾರಾಟ ಮಾಡಿವೆ. ನೋಡಿ, ಈ ರೀತಿಯ ಲೆಕ್ಕಾಚಾರ ಮಾಡ್ಕೊಂಡು ಹೋದಂತಹ ಪ್ರಾಮಾಣಿಕ ವ್ಯಕ್ತಿ ಇವರು. ಟೀಕೆ ಇದನ್ನೇ ವ್ಯಂಗ್ಯ ಅಂತ ನಾವು ಕರಿತೀವಿ. ಮುಜೆ ಹೋಟೆಲ್ಗೆ ಬಡೆ ಕಮರೆ ಮೇ ಟಹರಾಯ ಗಯಾ. ನನಗೆ ಹೋಟೆಲ್ನ ಒಂದು ದೊಡ್ಡ ಕೋಣೆಯಲ್ಲಿ, ಕೊಠಡಿಯಲ್ಲಿ ಉಳಿಸಲಾಯಿತು. ಟಹರಾನ ಅಂದರೆ ಉಳಿಸೋದು. ಮೇರೆ ಕಮರೆಗೆ ಬಾಯೇ ಅವ್ರ ಸಾಮ್ನೆ ದೋ ಹಾಲ್ತೆ. ಮೇರೆ ಕಮರೆ ನನ್ನ ಕೊಠಡಿಯ, ಬಾಯೇ ಅಂದರೆ ಬಲಗಡೆ, ಅವ್ರ ಸಾಮ್ನೆ ಅಂದರೆ ಎದುರುಗಡೆ. ನನ್ನ ಬಲಗಡೆ ಹಾಗೂ ಎದುರುಗಡೆ ಇರುವಂತಹ ಸ್ಥಳದಲ್ಲಿ ಏನಾಗಿತ್ತು, 2 ದೊಡ್ಡ ಹಾಲ್ಗಳಿದ್ವು. ಜಿನ್ಮೆ ಲಗ್ಭಗ್ 30-35 ಪ್ರತಿನಿಧಿ ಇಟ್ಟರೈತೆ. ಅದರಲ್ಲಿ ಸುಮಾರು 30-35 ಅಂದರೆ 30-35 ಜನ, ಲಗ್ಭಗ್ ಅಂದರೆ ಸುಮಾರು 30-35 ಜನ ಪ್ರತಿನಿಧಿಗಳು ಅದರಲ್ಲಿ ಇದ್ದರು. ಟೀಕೆ ಮೇರೆದು ಇಮಾನ್ದಾರ್ ಸಾಥಿ, ನನ್ನ 2 ಪ್ರಾಮಾಣಿಕ ಗೆಳೆಯರು ಕಮರೆ ಮೇ ಆಗಯೇ. ನನ್ನ ಕಮರೆ ಮೇ ಅಂದರೆ ಮೇರಾ ಈ ಕಮರೆ ಮೇ ಆಗಯೇ ಅಂದರೆ ನನ್ನ ಕೊಠಡಿಗೆ ಅವರು ಕೂಡ ನನ್ನ ಜೊತೆ ಉಳ್ಕೊಂಡ್ರು ಅಂತ. ಟೀಕೆ ಮೇನೆ ಸೋಚ ತಾಲ ಲಗಾಯ ಜಾಯೇಗ. ನಾನು ಅಂದ್ಕೊಂಡೆ ಬೀಗ ಹಾಕೋದು ಸರಿ ಅಥವಾ ಬೀಗ ಹಾಕ್ತಾರೆ ಅಂತ ನಾನು ಭಾವಿಸ್ದೆ. ತೋ ಇನ್ನೇ ತಕ್ಲೀಫ್ ಹೋಗಿ ನಾನೇನಾದರೂ ಬೀಗ ಹಾಕಿದರೆ ಅಥವಾ ಆಯೋಜಕರೇನಾದರೂ ಬೀಗ ಹಾಕಿದರೆ ಇವರಿಗೆ ತಕ್ಲೀಫ್ ಅಂದರೆ ಕಷ್ಟವಾಗುತ್ತೆ, ಕಠಿಣವಾಗುತ್ತೆ. ಮೇನೆ ತಾಲ ನಹಿ ಲಗಾಯ. ಇವರು ಬೀಗ ಹಾಕಲಿಲ್ಲ. ಉದ್ಘಾಟನ್ ಶಾನ್ದಾರ್ ಹುವಾ. ಉದ್ಘಾಟನೆ ಶಾನ್ದಾರ್ ಅಂದರೆ ವೈಭವಯುತ, ತುಂಬ ಚೆನ್ನಾಗಿ ಆಯಿತು ಅಂತ. ಮೇನೆ ಲಗ್ಭಗ್ 1 ಗಂಟೆ ತಕ್ ಭಾಷಣ ದಿಯಾ. ನಾನು 1 ಗಂಟೆವರೆಗೂ ಭಾಷಣವನ್ನು ಮಾಡಿದೆ. ಲೋಗ್ ಜಾಚುಕಿತೆ, ಜನ ಹೋಗಿದ್ರು. ಮೇತಾ ಮುಖ್ಯ ಅತಿಥಿ, ನಾನಿದ್ದೆ ಒಬ್ಬನೇ ಒಬ್ಬ ಮುಖ್ಯ ಅತಿಥಿ ಭಾಷಣ ಮುಗಿದ ಮೇಲೆ. ಟೀಕೆ ಮುझसे ಲೋಗ್ ಬಾತೆ ಕರ್ ರಹೆ ಥೆ. ನನ್ನ ಜೊತೆ ಜನನು ಮಾತಾಡ್ತಾನೆ ಇದ್ದರು. ಟೀಕೆ ಮೇನೆ ಚಲನೆ ಲಗ. ನಾನು ಹೊರಡ್ತಾ ಇದ್ದೆ. ತೋ ಚಪ್ಪಲ್ ಪಹನೆ ಗಯ. ಹೊರಡ್ತಾ ಇದ್ದೆ, ಚಪ್ಪಲಿ ಹಾಕೊಳ್ಳೋಣ ಅಂತ ಹೋದೆ. ಟೀಕೆ ಪಹನ ಅಂದರೆ ಹಾಕೊಳ್ಳೋದು, ಧರಿಸೋದು. ಟೀಕೆ ದೇಖ ಮೇರಿ ಚಪ್ಪಲೆ ಗಾಯಬ್ ಥಿ. ಅಲ್ಲೋಗಿ ನೋಡ್ತೀನಿ ನನ್ನ ಚಪ್ಪಲೆ ಗಾಯಬ್ ಅಂದರೆ ಕಳುವು, ನನ್ನ ಚಪ್ಪಲಿ ಕಳುವಾಗಿದ್ವು. ನೈ ಅವ್ರ ಅಚ್ಚಿ ಚಪ್ಪಲ್ ಐತಿ. ನೈ ಅಂದರೆ ಹೊಸದಾಗಿತ್ತು, ಒಳ್ಳೆ ಚಪ್ಪಲಿಗಳಾಗಿದ್ವು ನನ್ನವು. ಅಬ್ ವಹಾ ಏಕ ಜೋಡಿ ಫಟಿ ಪುರಾಣಿ ಚಪ್ಪಲೆ ಬಚಿತಿ. ಈಗ ಅಲ್ಲಿ ನೋಡಿದ್ರೆ ಒಂದು ಹಳೆಯ, ಫಟಿ ಅಂದರೆ ಹರಿದ, ಪುರಾಣಿ ಅಂದರೆ ಹಳೆಯದು, ಫಟಿ ಅಂದರೆ ಹರಿದ ಹಳೆಯ ಚಪ್ಪಲಿಗಳು ಆ ಜಾಗದಲ್ಲಿದ್ವು. ಮೇನೆ ಉನೇಹಿ ಪಹನ್ಲಿಯ. ನಾನು ಅವುಗಳನ್ನೇ ಧರಿಸ್ಕೊಂಡೆ. ಯಹ ಬಾತ್ ಫೈಲ್ ಗಯಿ ಕಿ ಮೇರಿ ನೈ ಚಪ್ಪಲೆ ಕೋಯಿ ಪಹನ್ ಗಯ.
ಫೈಲ್ ಅಂದರೆ ಹರಡು. ಈ ವಿಷಯವು ಎಲ್ಲ ಕಡೆ ಹರಡ್ತು. ಏನಪ್ಪ ಅಂದರೆ ನನ್ನ ಚಪ್ಪಲಿಗಳು ಕಳ್ತನ ಆಗವೆ. ಅಂದರೆ ಉದ್ಘಾಟಕರ ಚಪ್ಪಲಿಗಳು ಕಳ್ತನ ಆಗಿದ್ದಾವೆ ಅಂದರೆ ಸಾಮಾನ್ಯನ, ಎಲ್ಲ ಕಡೆ ಸುದ್ದಿ ಹಬ್ಬಿಡ್ತು. ಟೀಕೆ ಏಕ್ ಇಮಾನ್ದಾರ್ ಡೆಲಿಗೇಟ್ ಮೇರೆ ಕಮರೆ ಮೇ ಆಯೆ. ಒಬ್ಬ ಪ್ರಾಮಾಣಿಕ ಡೆಲಿಗೇಟ್ ಅಂದರೆ ಸದಸ್ಯರು, ಒಬ್ಬ ಪ್ರತಿನಿಧಿ ಅಂತ ಹೇಳ್ಬೋದು. ಅವರು ನನ್ನ ಕಮರೆ ಮೇ ಆಯೆ ಅಂದರೆ ನನ್ನ ಕೊಠಡಿಗೆ ಬಂದರು. ಕಹನೆ ಲಗೆ ಕಿ ಆಪ್ಕಿ ಚಪ್ಪಲೆ ಕೊಯ್ ಪಹನ್ ಗಯಾ, ಅಂದರೆ ಯಾರು ನಿಮ್ಮ ಚಪ್ಪಲಿಯನ್ನು ಹಾಕ್ಕೊಂಡು ಹೋದ್ರಾ ಅಂತ ಕೇಳಿದ್ರು. मैंने कहा, ನಾನು ಹೇಳಿದೆ, ಹಾಂ ಇತನೆ ಬಡೆ ಜಲ್ಸೆ ಮೇ ಚಪ್ಪಲೋं की ಅದಲ ಬದಲಿ ಹೋಯಿ ಜಾತಿ ಹೈ. ಇಂತಹ ದೊಡ್ಡ ಒಂದು ಜಲ್ಸೆ ಅಂದರೆ ಕಾರ್ಯಕ್ರಮ, ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಚಪ್ಪಲೋं की ಅದಲ ಬದಲಿ ಅಂದರೆ ಅದಲು ಬದಲಾಗೋದು ಸಾಮಾನ್ಯ, ದೊಡ್ಡ ಕಾರ್ಯಕ್ರಮ ಅಂದಾಗ ಹಂಗೆ ಆಯ್ತವೆ ಅಲ್ವಾ. ಫಿರ್ ಮೇನೆ ಧ್ಯಾನ್ ಸೆ ದೇಖಾ, ನಾನು ಪುನಃ ಗಮನವಿಟ್ಟು ನೋಡಿದೆ. ಉನ್ಕೆ ಪಾವೋ ಮೇ ಮೇರೆ ಹಿ ಚಪ್ಪಲೇತಿ. ಪಾವ್ ಅಂದರೆ ಕಾಲು, ಅವರ ಕಾಲುಗಳಲ್ಲಿ ನನ್ನವೇ ಚಪ್ಪಲಿಗಳಿದ್ದವು. ಟೀಕೆ ವಹ ಬಿ ಮೇರಿ ಚಪ್ಪಲೆ ದೇಖ್ ರಹೆ ಥೆ, ಅವರು ನನ್ನ ಚಪ್ಪಲಿಗಳನ್ನು ನೋಡ್ತಾ ಇದ್ರು. ವೇ ಬಹುತ್ ಕರ್ಕೆ ಉನ್ಕಿ ಹೀತಿ, ಈ ರೀತಿ ಮಾಡಿದವರು ಅವರೇ ಆಗಿದ್ರು. ಟೀಕೆ ಪರ್ ವಹ ಬೇಹಿಚಕ್ ಮುಜೆ ಸಮಜಾನೆ ಲಗೆ. ಬೇಹಿಚಕ್ ಅಂದರೆ ನಿಸ್ಸಂಕೋಚವಾಗಿ ನನಗೆ ಬುದ್ಧಿ ಮಾತನ್ನ ತಿಳಿಯನ್ನ ಹೇಳ್ತಾ ಇದ್ರು. ಏನಂದ್ರು ನೋಡಿ, ದೇಖಿಯೇ ಚಪ್ಪಲೆ ಏಕ್ ಜಾಗ ನೈ ಉತಾರ್ನಿ ಚಾಹಿಯೇ. ಚಪ್ಪಲಿಗಳನ್ನು ಒಂದು ಜಾಗದಲ್ಲಿ ಬಿಡಬಾರ್ದು. ಏಕ್ ಚಪ್ಪಲಿ ಯಹಾ ಉತಾರಿ, ಒಂದು ಚಪ್ಪಲಿನ ಇಲ್ಲಿ ಬಿಡ್ರಿ, ತೋ ದೂಸರಿ 10 ಫೀಟ್ ದೂರ, ಇನ್ನೊಂದು ಚಪ್ಪಲಿನ 10 ಫೀಟ್ ದೂರ ಬಿಡಬೇಕು. ಹೌದಾ, ಹಾಗೆ ಮಾಡಬೇಕು. ತಬ್ ಚಪ್ಪಲೆ ಚೋರಿ ನೈ ಹೋದಾಗ ಚಪ್ಪಲಿ ಕಳ್ತನ ಆಗಲ್ಲ ಅನ್ನೋ ರೀತಿಯಲ್ಲಿ ಬುದ್ಧಿ ಮಾತನ್ನು ಹೇಳಿದ್ರು. ಟೀಕೆ ಏಕ್ ಈ ಜಾಗ ಜೋಡಿ ಹೋಗಿ, ಒಂದೇ ಜಾಗದಲ್ಲಿ ಜೋಡಿ ಚಪ್ಪಲಿ ಇದ್ದರೆ ತೋ ಕೋಯಿ ಬಿ ಪಹನ್ ಲೇಗಾ. ಒಂದೇ ಜಾಗದಲ್ಲಿ ಜೋಡಿ ಚಪ್ಪಲಿಯನ್ನು ಬಿಟ್ಬಿಟ್ರೆ ಯಾರು ಕಳ್ತನ ಮಾಡಿಬಿಡ್ತಾರೆ. ಟೀಕೆ ಮೀನೆ ಏಸಾ ಹಿ ಕಿಯಾತ, ನಾನು ಇದೇ ರೀತಿ ಮಾಡಿದ್ದೆ. ಹೌದಲ್ವಾ. ಮೇ ದೇಖ್ ರಹಾ ಥಾ ಕಿ ವಹ ಮೇರಿ ಚಪ್ಪಲೆ ಪಹನೆ ಹೈ. ನಾನು ನೋಡ್ತಾನೆ ಇದ್ದೆ, ಅವರು ನನ್ನ ಚಪ್ಪಲಿಗಳನ್ನೇ ಹಾಕ್ಕೊಂಡಿದ್ದಾರೆ. ಅವ್ರು ಮುಜೆ ಸಮಜಾ ರಹೆ ಥೆ, ಮತ್ತು ನನಗೆ ಬುದ್ಧಿ ಹೇಳ್ತಾ ಇದ್ರು. ಮೇನೆ ಕಹ ಕೋಯಿ ಬಾತ್ ನಹಿ, ನಾನು ಹೇಳಿದೆ ಪರವಾಗಿಲ್ಲಪ್ಪ, ಏನು ತೊಂದರೆ ಇಲ್ಲ. ಸುಬ ದೂಸರಿ ಖರೀದ್ಲೂಗ, ಬೆಳಿಗ್ಗೆ ನಾನು ಬೇರೆದು ಖರೀದಿ ಮಾಡ್ತೀನಿ. ಆಪ್ಕಿ ಚಪ್ಪಲೆ ನಹಿ ಗೈ ಯಹ ಗನಿಮತ್ ಹೈ. ನಿಮ್ಮ ಚಪ್ಪಲಿ ತನ ಆಗಿಲ್ಲ ಅನ್ನೋದು ಗನಿಮತ್ ಅಂದರೆ ಸಂತೋಷದ ವಿಷಯ ಅಂತೇಳಿ, ಖುಷಿಯ ಸಂಗತಿ ಅಂತ ಹೇಳಿದ್ರು. ಫಿರ್ ಮೇನೆ ದೇಖಾ, ಮತ್ತೆ ನಾನು ನೋಡ್ತೀನಿ, ಕಿ ಏಕ ಬಿಸ್ತರ್, ಒಂದು ಹಾಸಿಗೆ, ಕಿ ಚಾದರ್, ಅದ್ರ ಮೇಲೆ ಹಾಸಿಗೆ ಮೇಲೆ ಹಾಸುವಂಥ ಒಂದು ಹೊದಿಕೆ ಏನೈತೆ, ಗಾಯಬೈ, ಅದು ಕೂಡ ಮಾಯವಾಗಿದೆ. ಮೇನೆ ಆಯೋಜನಾಕರ್ತವಾಂಕುಸೆ ಕಾಹ, ನಾನು ಆಯೋಜನೆ ಮಾಡುವಂಥ ಕಾರ್ಯಕರ್ತರಿಗೆ ಹೇಳಿದೆ. ತೋ ಉನ್ಹೋನೆ ಜವಾಬ್ ದಿಯಾ, ಅವರು ನನಗೆ ಜವಾಬ್ ಅಂದರೆ ಉತ್ತರ ನೀಡಿದರು. ಹೋಟೆಲ್ ವಾಲೆ ನೇ ದುಲಾನೆ ಕೋ ಬೇಸ್ದಿ ಹೋಗಿ, ಹೋಟೆಲ್ನವರು ನಾನು ತೊಳ್ಸೋದಕ್ಕೋಸ್ಕರ ಕೊಟ್ಟಿರಬೇಕು. ದೂಸರಿ ಆ ಜಾಯಿಗೆ, ಎರಡನೇದು ದೂಸರ ಅಂದರೆ ಇನ್ನೊಂದು, ಮತ್ತೊಂದು ಬರುತ್ತೆ ಬಿಡಿ ಅಂತಂದ್ರಂತೆ. ದೂಸರಿ ಆಯಿ ನಹಿ, ಇನ್ನೊಂದು ಬರಲೇ ಇಲ್ಲ. ದೂಸರೇ ದಿನ ಗೋಷ್ಠಿಯ ಶುರು ಹೋಗೈ, ಎರಡನೇ ದಿನ ಗೋಷ್ಠಿಗಳು ಅಂದರೆ ವಿಚಾರಗೋಷ್ಠಿಗಳು ಶುರುವಾದವು. ಅಂದರೆ ಸಮ್ಮೇಳನದಲ್ಲಿ ವಿಚಾರಗೋಷ್ಠಿ ಇರುತ್ತೆ. ರಾತ್ಕೋ ಗೋಷ್ಠಿ ಆಸೆ ಲೌಟ, ಗೋಷ್ಠಿಗೆ ಹೋದೆ, ಗೋಷ್ಠಿಯಿಂದ ರಾತ್ರಿ ವಾಪಸ್ ಆದಾಗ, ಹಿಂದಿರುಗಿದಾಗ, ದೇಕಾಕಿ ಇದು ಅವ್ರ ಚಾದರೆ ಗಾಯಬೈ, ಅವಾಗ ಬಂದು ನೋಡ್ತೀನಿ ಮತ್ತೆರಡು ಹೊದಿಕೆಗಳು ಇಲ್ಲ. ಟೀಕೆ ಅವು ಮಾಯವಾಗವೆ, ಕಳುವಾಗವೆ. ತೀನೋ ಚಲಿಗಯಿ, ಮೂರಿದು ಮೂರಕ್ಕೆ ಮೂರು ಹೋದ್ವಂತ. ದೂಸರೇ ದಿನ ಬೈಠಕ್ ಮೇ ಜಾನೆ ಕೆ ಲಿಯೆ ಧೂಪ್ ಕಾ ಚಶ್ಮಾ ಖೋಜ್ನೆ ಲಗಾ. ಮತ್ತೊಂದು ದಿನ ನಾನು ಏನು ಮಾಡಿದೆ, ಮತ್ತೆ ಬೈಠಕ್ ಅಂದರೆ ಸಭೆ, ಮತ್ತೆ ಸಭೆಗಾಗಿ ಹೋಗಲು ಧೂಪ್ ಕಾ ಚಶ್ಮಾ ಅಂದರೆ ಕೂಲಿಂಗ್ ಗ್ಲಾಸ್, ನಾನು ಕೂಲಿಂಗ್ ಗ್ಲಾಸ್ನ ಹುಡುಕ್ತಾ ಇದ್ದೆ. ಖೋಜ್ ಅಂದರೆ ಹುಡುಕೋ. ತೋ ನಹಿ ಮಿಲ, ಅದು ಸಿಗಲಿಲ್ಲ. ಶಾಮ್ ಕೋತೋ ತಾ, ಸಂಜೆ ಇತ್ತು, ಹಿಂದಿನ ದಿನ ಸಂಜೆ ಇತ್ತು, ಆದರೆ ಮಾರನೇ ದಿನ ಅದು ಇಲ್ಲ. ಮೈನೆ ಏಕ್ ದೋ ಲೋಗೋನ್ ಸೆ ಕಹ, ನಾನು ಒಂದೆರಡು ವ್ಯಕ್ತಿಗಳಿಗೆ, ಜನರಿಗೆ ಹೇಳಿದೆ. ತೋ ಬಾತ್ ಫೈಲ್ ಗೈ, ಇಬ್ಬರಿಗೆ ಹೇಳಿದೆ, ವಿಷಯ ಎಲ್ಲ ಕಡೆ ಹಬ್ಬಿಡ್ತು. ಇಸಿ ಸಮಯ ಬಗಲ್ಕೆ ಕಮರೆ ಮೇ ಹಲ್ಲ ಹೂವ, ಇದೇ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಕಮರ ಅಂದರೆ ಕೊಠಡಿ, ಪಕ್ಕದಲ್ಲಿರೋ ಕೊಠಡಿ ಗಲಾಟೆ ಆಯಿತು. ಟೀಕೆ ಅರೆ ಮೇರಾ ಬ್ರೀಫ್ ಕೇಸ್ ಕಹಾ ಚಲಾ ಗಯಾ, ಯಹಿ ತೋ ರಖಾ ಥಾ. ಅಲ್ಲಿ ಹೇಳ್ತಾ ಇದ್ದಿದ್ದು ಏನಪ್ಪ ಅಂದರೆ, ನಾನು ಇಲ್ಲಿ ಬ್ರೀಫ್ ಕೇಸ್ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ, ಇಲ್ಲೇ ಇಟ್ಟಿದ್ದೆ, ಯಾ ಕಡೆ ಹೋಯಿತು ಅಂತ ಯಾರೋ ಹುಡುಕ್ತಾ ಇದ್ದಾರೆ. ಟೀಕೆ ಮೈನೆ ಪೂಚಾ ಉಸ್ಮೆ ಪೈಸೆ ತೋ ನಹೀತೆ, ನಾನು ಕೇಳಿದೆ ಅದರಲ್ಲಿ ಹಣ ಇರಲಿಲ್ಲ ತಾನೇ ಅಂತ ನಾನು ಕೇಳಿದೆ. ಜವಾಬ್ ಮಿಲ, ಉತ್ತರ ಸಿಕ್ತು. ಏನಪ್ಪ ಅಂದರೆ ಪೈಸೆ ತೋ ನಹೀತೆ, ಹಣ ಏನೋ ಇರಲಿಲ್ಲ, ಕಾಗಜಾತೆ, ಕಾಗದ ಪತ್ರಗಳು ಇದ್ದವು ಅಲ್ವಾ. ಮೇನೆ ಕಹ ತೋ ಮಿಲ್ ಜಾಯೇಗಾ, ಸಿಗುತ್ತೆ ಬಿಡಿ ಅಂತ ನಾನು ಅಂದೆ. ಟೀಕೆ ಮೇ ಬಿನಾ ಧೂಪ್ ಕಾ ಚಶ್ಮಾ ಲಗಾಯೇ ಬೈಠಕ್ ಮೇ ಪೌಂಚ, ನಾನು ಕೂಲಿಂಗ್ ಗ್ಲಾಸ್ ಅಂದರೆ ಕನ್ನಡಕವನ್ನು ಧರಿಸ್ತಾ ಇದ್ದಲೆ ನಾನು ಸಭೆಗೆ ಹಾಜರಾದೆ. ಟೀಕೆ
ಬೈಠಕ್ ಮೇ 15 ಮಿನಿಟ್ ಚಾಯ್ ಕಿ ಚುಟ್ಟಿ ಹುಯಿ, ಬೈಠಕ್ನಲ್ಲಿ 15 ನಿಮಿಷದ ಬಿಡುವು ಇತ್ತು. ಲೋಗೋನೆ ಸಹಾನುಭೂತಿ ಪ್ರಕಟಿಸಿ, ಜನ ಎಲ್ಲ ನನ್ನ ಬಗ್ಗೆ ಸಹಾನುಭೂತಿಯನ್ನು ಕರುಣೆಯನ್ನು ತೋರಿಸಿದರು. ಏಕ್ ಸಜ್ಜನ್ ಆಯೇ, ಆ ಸಂದರ್ಭದಲ್ಲಿ ಒಬ್ಬ ಸಜ್ಜನ್ ಬಂದರು. ಸಜ್ಜನ್ ಅಂದರೆ ಒಳ್ಳೆ ವ್ಯಕ್ತಿ ಬಂದರು. ಕಹನೆ ಲಗೆ ಬಡಿ ಚೋರಿಯಾ ಹೋ ರಹಿ ಹೇ, ಹೇಳಿದ್ರು ತುಂಬ ಕಳ್ತನ ಆಗ್ತಿದ್ದಾವೆ. ಟೀಕೆ, ಚೋರಿ ಅಂದರೆ ಕಳ್ತನ. ದೇಖಿಯೇ ಆಪ್ಕಾ ಧೂಪ್ ಕಾ ಚಶ್ಮಾ ಹೀ ಚಲಾ ಗಯಾ, ನೋಡಿ ನಿಮ್ಮ ಕೂಲಿಂಗ್ ಗ್ಲಾಸೇ ಕಳ್ತನ ಆಯಿತು, ಹೋಯಿತು ಅಂಥೇಳಿ ಹೇಳಿದ್ರು. ವಹ ಧೂಪ್ ಕಾ ಚಶ್ಮಾ ಲಗಾಯಿತೆ, ಆ ಹೇಳ್ತಾ ಇರುವಂಥ ಸಜ್ಜನು ಧೂಪ್ ಕಾ ಚಶ್ಮಾ ಹಾಕಿದ್ರು, ಅಂದರೆ ಕೂಲಿಂಗ್ ಗ್ಲಾಸ್ ಅವರೇ ಹಾಕ್ಕೊಂಡಿದ್ರು. ಮುಜೆ ಯಾದತಾ, ನನಗೆ ನೆನಪಿದೆ. ಏಕ್ ದಿನ ಪಹಲೆ ವಹ ಧೂಪ್ ಕಾ ಚಶ್ಮಾ ನಹಿ ಲಗಾಯಿತೆ, ನನಗೆ ಯಾದಂದರೆ ನೆನಪು, ನನಗೆ ನೆನಪೈತೆ ಒಂದು ದಿನ ಮೊದಲು ಅವರು ಆ ಕನ್ನಡಕನೇ ಹಾಕಿರಲಿಲ್ಲ. ಟೀಕೆ, ಮೇನೆ ದೇಖಾ ಜೋ ಚಶ್ಮಾ ವಹ ಲಗಾಯಿತೆ, ನಾನು ನೋಡಿದೆ ಅವರೇನು ಚಶ್ಮಾ ಹಾಕಿದ್ದಾರೆ, ಕನ್ನಡಕ ಹಾಕಿದ್ದಾರೆ. ವಹ ಮೇರಾ ಈತ, ಆ ಕನ್ನಡಕ ನನ್ನದೇ ಆಗಿತ್ತು. ಟೀಕೆ, ಕಹನೆ ಲಗೆ ಆಪ್ನೆ ಚಶ್ಮಾ ಲಗಾಯ ನಹಿ ಥಾ, ಅವ್ರು ಹೇಳ್ತವ್ರೆ ನೀವೇ ಕನ್ನಡಕ ಹಾಕಿರಲಿಲ್ಲ ಅಂತ ಹೇಳಿದ್ರಂಥವ್ರು. ಮೇನೆ ಕಹ, ನಾನು ಹೇಳಿದೆ. ರಾತ್ ಕೋ ಕ್ಯಾ ಚಾಂದನಿ ಮೇ ಧೂಪ್ ಕಾ ಚಶ್ಮಾ ಲಗಾಯ ಜಾತಾ ಹೈ, ರಾತ್ರಿ ಚಾಂದನಿ ಅಂದರೆ ಚಂದ್ರನ ಬೆಳಕಲ್ಲಿ ಏನಾದ್ರೂ ಕನ್ನಡಕ ಹಾಕ್ತಾರೆ ರಾತ್ರಿ ಹೊತ್ತಲ್ಲಿ, ಅಲ್ಲಾಂದರೆ ರಾತ್ರಿ ಹೊತ್ತು ನಾವು ಮಲಗಿರ್ತೀವಿ ಅಲ್ವಾ, ಕನ್ನಡಕ ಹಾಕೋದಿಲ್ಲ. ಮೇನೆ ಕಮರೆ ಕಿ ಟೇಬಲ್ ಪರ್ ರಖ್ ದಿಯಾ ತಾ, ನಾನು ಅಂದರೆ ಕೋಣೆ ಕೊಠಡಿಯ ಟೇಬಲ್ ಮೇಲೆ ನಾನು ಅದನ್ನು ಇಟ್ಬಿಟ್ಟಿದ್ದೆ. ಟೀಕೆ, ವಹ ಬೋಲೆ ಕೋಯಿ ಉಟಾಲೇ ಗಯಾ ಹೋಗ, ಅವ್ರು ಹೇಳಿದ್ರು ಯಾರು ಎತ್ಕೊಂಡು ಹೋಗಿರಬೇಕು. ಮೇ ಉನ್ನೇ ದೇಖ್ ರಹಾ ತಾ, ನಾನು ಅವರನ್ನು ನೋಡ್ತಾ ಇದ್ದೆ. ಅವರು ವಹ ಮೇರಾ ಚಶ್ಮಾ ಲಗಾಯೇ ಇತ್ಮಿನಾನ್ ಸೆ ಬೈಟೈತೆ, ಅವರು ನನ್ನದೇ ಕನ್ನಡಕವನ್ನು ಧರಿಸ್ಕೊಂಡು ಇತ್ಮಿನಾನ್ ಅಂದರೆ ಭಾಳ ಆತ್ಮವಿಶ್ವಾಸದಿಂದ ಭರವಸೆಯಿಂದ ನನ್ನ ಕನ್ನಡಕ ಹಾಕ್ಕೊಂಡು ಕೂತಿದ್ರು. ತೀಸರೇ ದಿನ, ಮೂರನೇ ದಿನ, ರಾತ್ ಕೋ ಲೌಟ, ರಾತ್ರಿ ಹೊತ್ತು ಮನೆಗೆ ಬಂದಾಗ ತೋ ಕುಚ ಹರಾರತಿ ಥೋಡಿ ಥಂಡ್ ಬಿ ಥಿ, ಸ್ವಲ್ಪ ಹರಾರತ್ ಅಂದರೆ ಜ್ವರ, ಸ್ವಲ್ಪ ಜ್ವರನೂ ಇತ್ತು ನನಗೆ, ಜೊತೆಗೆ ಥಂಡಿ ಅಂದರೆ ಚಳಿ, ಸ್ವಲ್ಪ ಚಳಿ ಆಗ್ತಿತ್ತು, ಸ್ವಲ್ಪ ಜ್ವರನೂ ಇತ್ತು. ಮೇನೆ ಸೋಚ, ನಾನು ಯೋಚಿಸಿದೆ. ಬಿಸ್ತರ್ ಸೆ ಕಂಬಲ್ ನಿಕಾಲು, ಬಿಸ್ತರ್ ಮೇಲಿರುವ ಅಂದರೆ ಹಾಸಿಗೆ ಮೇಲಿರುವ ಕಂಬಳಿಯನ್ನು ಎತ್ಕೊಬಿಡೋಣ ಅಂಥೇಳಿ ನಾನು ಯೋಚನೆ ಮಾಡಿದೆ. ಟೀಕೆ, ಪರ್ ಕಂಬಲ್ ಬಿ ಗಾಯಬ್ತಾ, ಕಂಬಳಿನೂ ಕೂಡ ಗಾಯಬ್, ಕಂಬಲ್ ಅಂದರೆ ಕಂಬಳಿನೂ ಕೂಡ ಕಳುವಾಗಿತ್ತು. ಫಿರ್ ಹಲ್ಲ ಹುआ, ಮತ್ತೆ ಗಲಾಟೆ. ಸ್ವಾಗತ ಸಮಿತಿಗೆ ಮಂತ್ರಿ ಆಯೇ, ಪಕ್ಕದಲ್ಲೆಲ್ಲೋ ಗಲಾಟೆ ಆಗ್ತಿತ್ತು. ಸ್ವಾಗತ ಸಮಿತಿಯ ಮಂತ್ರಿ ಬಂದರು. ಕೈ ಕಾರ್ಯಕರ್ತಾವು ಆಯೇ, ಸಾಕಷ್ಟು ಜನ ಕಾರ್ಯಕರ್ತರು ಬಂದರು. ಮಂತ್ರಿ ಕಾರ್ಯಕರ್ತಾವಂಕು ಡಾಂಟನೆ ಲಗೆ, ಮಂತ್ರಿಗಳು ಕಾರ್ಯಕರ್ತರಿಗೆ ಬೈಯತೊಡಗಿದ್ರು. ಏನಂದ್ರು ನೋಡಿ, ತುಮ್ ಲೋಗ್ ಕ್ಯಾ ಕರ್ತೆ ಹೋ, ನೀವು ಜನ ಏನು ಮಾಡ್ತೀರಿ, ನೀವು ತುಮಾರಿ ಡ್ಯೂಟಿ ಯಹಾ ಹೈ, ನಿಮ್ಮ ಡ್ಯೂಟಿ ಇಲ್ಲಿದೆ. ತುಮಾರಿ ರಹತೆ ಚೋರಿಯಾ ಹೋ ರಹಿ ಹೈ, ನಿಮ್ಮ ಡ್ಯೂಟಿ ಇಲ್ಲಿದೆ, ನೀವು ಇಲ್ಲಿದ್ದಂಗೆ ಕಳ್ತನ ಆಗ್ತಿದ್ದಾವೆ. ಚೋರಿಯಾ ಅಂದರೆ ಕಳ್ಳತನ. ಟೀಕೆ, ಯಹ ಇಮಾನ್ದಾರ್ ಸಮ್ಮೇಳನ ಹೈ, ಇದು ಪ್ರಾಮಾಣಿಕರ ಸಮ್ಮೇಳನ. ಬಾಹರಿಯ ಚೋರಿ ಕಿ ಬಾತ್ ಫೈಲಿ, ಹೊರಗಡೆ ಏನಾದರೂ ಈ ಕಳ್ಳತನದ ವಿಷಯ ಹಬ್ಬಿದ್ರೆ ತೋ ಕಿತನಿ ಬದನಾಮಿ ಹೋಗಿ, ಬದನಾಮ್ ಅಂದರೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿದ್ರು. ಕಾರ್ಯಕರ್ತವನೇ ಕಹ ಹಮ್ ಕ್ಯಾ ಕರೆ, ನಾವೇನು ಮಾಡೋದು ಅಂತೇಳಿ ಕಾರ್ಯಕರ್ತರು ಅಂದರು. ಅಗರ್ ಸಮ್ಮಾನನೀಯ ಡೆಲಿಗೇಟ್ ಯಹಾ ವಹಾ ಜಾಯೆ ತೋ ಕ್ಯಾ ಹಮ್ ಉನ್ಹೇ ರೋಕ್ ಸಕ್ತೆ, ಯಹಾ ವಹಾ ಅಂದರೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಂತಹ ಇಮಾನ್ದಾರ್ ಅವರು ಏನಿದ್ದಾರೆ ಡೆಲಿಗೇಟ್ಗಳು, ಪ್ರತಿನಿಧಿಗಳು, ಅಲ್ಲಿ ಇಲ್ಲಿ ಹೋದರೆ ನಾವೇನಪ್ಪ ಮಾಡೋದು, ಅವ್ರು ಹಿಂದೆ ಹೋಗೋಕ್ಕಾಗತ್ತಾ ಅಂಥೇಳಿ ಕಾರ್ಯಕರ್ತರು ಹೇಳಿದ್ರು. ಮಂತ್ರಿನೇ ಗುಸ್ಸೆಸೆ ಕಹ, ಮಂತ್ರಿಗಳಿಗೆ ಕೋಪ ಬಂತು. ಕೋಪದಿಂದ ಏನಂದರು, ಮೇ ಪೊಲೀಸ್ಗೂ ಬುಲಾಕರ್ ಯಹಾ ಸಬ್ಕಿ ತಲಾಶಿ ಕರ್ವಾತಾ ಹೂँ, ತಲಾಶ್ ಅಂದರೆ ಹುಡುಕಾಟ, ನಾನು ಪೊಲೀಸನ್ನು ಕರೆಸಿ ಎಲ್ಲರ ಹುಡುಕಾಟವನ್ನು ನಡೆಸ್ತೀನಿ. ಮೇನೆ ಸಮಜಾಯ ಐಸಾ ಹರ್ಗೀಜ್ ಮತ್ ಕೀಜಿಯೇ, ನಾನು ಸಮಜಾಯ ತಿಳಿಸಿ ಹೇಳಿದೆ. ಏನಪ್ಪ ಅಂದರೆ ಹರ್ಗೀಜ್ ಅಂದರೆ ಖಂಡಿತ, ಈ ರೀತಿಯಾಗಿ ಮಾಡಬೇಡಿ ಅಂತ ನಾನು ಹೇಳಿದೆ. ಟೀಕೆ, ಇಮಾನ್ದಾರೋಂಕೆ ಸಮ್ಮೇಳನ ಪೊಲೀಸ್ ಇಮಾನ್ದಾರೋಂಕಿ ತಲಾಶಿಲೆ, ಇಮಾನ್ದಾರ್ ಸಮ್ಮೇಳನ ಅಂತ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲೇ ಇಮಾನ್ದಾರರ ಒಂದು ಸರ್ಚ್ ಅಂದರೆ ಹುಡುಕಾಟ ಮಾಡುವಂಥದ್ದು, ತಲಾಶ್ ಮಾಡುವಂಥದ್ದು ಸರಿನಾ ಅಂತೇಳಿ ನಾನು ಹೇಳಿದೆ. ಬಡಿ ಅಶೋಭನೀಯ ಬಾತ್ ಹೋಗಿ, ಇದು ತುಂಬಾ ಅಶೋಭನೀಯ ಅಂದರೆ ತುಂಬ ಕೆಟ್ಟ ವಿಚಾರ ಆಯಿತು, ಕೆಟ್ಟ ಸಂಗತಿ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಟೀಕೆ, ಫಿರ್ ಇತನೇ ಬಡೆ ಸಮ್ಮೇಳನ ಮೇ ಥೋಡಿ ಗಡ್ಬಡಿ ಹೋಗಿ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಗೊಂದಲ ಆಗೋದು ಸಾಮಾನ್ಯ ಅಂತೇಳಿ ನಾನು ಹೇಳಿದೆ ಅಂತ ಕವಿಗಳು ಹೇಳಿದ್ರು. ಏಕ್ ಕಾರ್ಯಕರ್ತನೇ ಕಹ ತಲಾಶಿ ಕಿನ್ಕಿ ಕರ್ವಾಯಂಗೆ, ತಲಾಶಿ ಮಾಡಿಸ್ತೀರಾ, ತಲಾಶಿ ಅಂದರೆ ಹುಡುಕಾಟ ಮಾಡಿಸ್ತೀರಿ, ಯಾರ್ದಂತ ಮಾಡಿಸ್ತೀರಿ, ಕಿನ್ಕಿ ಅಂದರೆ ಯಾರ್ದು ಮಾಡಿಸ್ತೀರಿ. ಆಧे ಆಧे लगभग डेलीगेट तो किराया लेकर दोपहर को ही वापस चले गए. ಆಧे ಅರ್ಧಕ್ಕರ್ಧಷ್ಟು ಜನ ಆಗಲೇ ಹಣ ತಗೊಂಡು ದೋಪಹರ್ ಮಧ್ಯಾಹ್ನನೇ ಹೊರಟೋದ್ರು. ಚಲೆಗೆ ಅಂದರೆ ಹೊರಟೋದ್ರು. ರಾತ್ಕೋ ಪಹನೆಗೆ ಕಪಡೆ ಸಿರಹನೆ ದಬಾಕರ್ ಸೋಯ, ರಾತ್ರಿ ನಾನು ಉಟ್ಕೊಳ್ಳುವಂಥ ಬಟ್ಟೆಯನ್ನು ನಾನು ತಲೆ ಕೆಳಗೆ ಹಾಕ್ಕೊಂಡು ಮಲಗಿದೆ. ಸಿರಾನೆ ಅಂದರೆ ತಲೆ ಕೆಳಗೆ. ನೈ ಚಪ್ಪಲೆ ಅವ್ರ ಶೇವಿಂಗ್ ಕ ಡಬ್ಬ,
ಹೊಸ ಚಪ್ಪಲಿಗಳು ಶೇವಿಂಗ್ನ ಡಬ್ಬಗಳನ್ನು ಬಿಸ್ತರ್ಕೆ ನೀಚೆ ದಬಾಯ ಅಂದರೆ ಹಾಸಿಗೆ ಕೆಳಗೆ ನಾನು ಅವುಗಳನ್ನು ಇಟ್ಟೆ ಅವತಿಟ್ಟೆ ಅಂತೇಳಿ ಹೇಳಿದ್ರು. ಟೀಕೆ ಸುಬಹ ಮುಜೆ ಲೌಟ್ನಾ ಥಾ, ಬೆಳಿಗ್ಗೆ ನಾನು ಹೊರಡಬೇಕಿತ್ತು. ಮುಜೆ ಉನ್ ಲೋಗೋನೆ ಅಚ್ಚಾ ಪೈಸಾ ದಿಯಾ, ನನಗೆ ಆ ಜನ ಅತ್ಯುತ್ತಮ ಹಣವನ್ನು ನೀಡಿದ್ರು. ಮೇನೆ ಸಾಮಾನು ಬಾಂಧ ಅಂದರೆ ನಾನು ಸಾಮಾನುಗಳನ್ನು ನನ್ನ ವಸ್ತುಗಳನ್ನು ಮಿಕ್ಕಿದ ವಸ್ತುಗಳನ್ನೆಲ್ಲ ಕಟ್ಕೊಂಡೆ, ತಯಾರಿ ಮಾಡ್ಕೊಂಡೆ. ಮಂತ್ರಿನೇ ಕಹ, ಮಂತ್ರಿಯವರು ಹೇಳಿದ್ರು ಪರ್ಸಾಯಿಜಿ ಗಾಡಿ ಆನೆ ಮೇ ದೇರ್ ಹೈ, ಪರ್ಸಾಯಿಯವರೇ ಗಾಡಿ ಬರೋದರಲ್ಲಿ ದೇರ್ ಅಂದರೆ ತಡ, ಸ್ವಲ್ಪ ವೇಳೆ ಆಗುತ್ತೆ, ಸಮಯ ಆಗುತ್ತೆ. ಚಲಿಯೇ ನಡ್ರಿ ಸ್ವಾಗತ ಸಮಿತಿಗೆ ಸ್ವಾಗತ ಸಮಿತಿಯವರೊಂದಿಗೆ ಅಚ್ಚೆ ಹೋಟೆಲ್ ಮೇ ಭೋಜನ ಹೋಜಾಯಿ, ಒಳ್ಳೆ ಹೋಟೆಲಲ್ಲಿ ಊಟ ಮಾಡೋಣ ಬನ್ನಿ. ಅಬ್ ತಾಲಾ ಲಗಾ ದೇತೆ, ಈಗ ನಾವು ಬೀಗ ಹಾಕೋಣ. ಪರ್ ತಾಲಾ ಬಿ ಗಾಯಬ್ ಥಾ, ಅಂದರೆ ಏನು ಬೀಗನೂ ಇರಲಿಲ್ಲ. ತಾಲಾ ತಕ್ ಚುರಾಲಿಯ, ಬೀಗದವರೆಗೂ ಕಳ್ತನ ಮಾಡಿಬಿಟ್ರು. ಗಜಬ್ ಹೋಗಯ್ಯ, ಆಶ್ಚರ್ಯ ಆಯಿತು. ಗಜಬ್ ಅಂದರೆ ಆಶ್ಚರ್ಯ. हाय बच्चों, सभी को मेरे चैनल पर स्वागत करता हूँ. मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए. मैंने कहा रिक्शा बुलवाइए, ನಾನು ಹೇಳಿದೆ ರಿಕ್ಷಾ ಆಟೋದನ್ನು ಕರೀರಿ ಅಂತಂದೆ ತಕ್ಷಣ. मैं सीधा स्टेशन जाऊँगा, ನಾನು ಸೀದಾ ಸ್ಟೇಷನಿಗೆ ಹೋಗ್ಬಿಡ್ತೀನಿ. ಯಾ ನೈ ರುಕೂಂಗ, ಇಲ್ಲ ನಿಲ್ಲಲ್ಲ, ನಾನು ಸ್ಟೇಷನಿಗೆ ಹೋಗ್ಬಿಡ್ತೀನಿ, ಆಟೋನೇ ಕರೀರಿ ಅಂತ ಅಂದರು ಮಂತ್ರಿಗಳಿಗೆ. ಟೀಕೆ ನಮ್ಮ ಲೇಖಕರು ಅಂದರು. ಮಂತ್ರಿ ಹೈರಾಂತೆ, ಮಂತ್ರಿಯವರು ಹೈರಾಣಾಗಿದ್ದರು ಅಂದ್ರೆ ಆಯಾಸಗೊಂಡಿದ್ದರು. ಬೋಲೆ ಹೇಳಿದ್ರು ಏಸೆ ಬಿ ಕ್ಯಾ ನಾರಾಜಿಗೆ, ಏಸೆ ಅಂದರೆ ಹೀಗೆ, ಇಷ್ಟಕ್ಕೆ ಯಾಕೆ ಬೇಸರ ಮಾಡ್ಕೊಳ್ತಾ ಇದ್ದು, ನಾರಾಜ್ ಅಂದರೆ ಬೇಸರ ಮಾಡ್ಕೊಳ್ತಾ ಇದ್ದೀರಿ. ಮೈನೆ ಕಹ, ನಾನು ಹೇಳಿದೆ ನಾರಾಜಗಿ ಕತಯಿ ನಹಿ ಹೈ, ಬೇಸರ ಕತಯಿ ಅಂದರೆ ಯಾವಾಗಲೂ, ನನಗೆ ಬೇಸರ ಯಾವಾಗಲೂ ಇಲ್ಲ. ಬಾತ್ ಯಹ ಹೈ ಕಿ, ವಿಷಯ ಏನಪ್ಪ ಅಂದರೆ ಚೀಜೆ ತೋ ಸಬ್ ಚುರಾಲಿ ಹೈ, ವಸ್ತುಗಳನ್ನೆಲ್ಲ ಕಳ್ತನ ಮಾಡಿದ್ದಾರೆ. ತಾಲಾ ತಕ್ ಚೋರಿ ಮೇ ಚಲಾ ಗಯ, ಬೀಗದವರೆಗೂ ಕಳ್ತನದಲ್ಲಿ ಹೋಯಿತು. ಅಭಿ ಮೇ ಬಚಾವು, ಕೇವಲ ನಾನು ಮಾತ್ರ ಉಳ್ಕೊಂಡಿದ್ದೀನಿ. ಅಗರ್ ರುಕಾತೋ, ಏನಾದರೂ ನಾನು ಇಲ್ಲೇ ನಿಂತರೆ ಮೇ ಈ ಚುರಾಲಿಯ ಜಾವುಂಗ, ನಾನು ಕಳ್ತನ ಆಗ್ಬಿಡ್ತೀನಿ, ನನ್ನೂ ಕದ್ದು ಬಿಡ್ತಾರೆ. ಪಾಠದ ಆಶಯವನ್ನು ನೋಡೋಣ. ಇಸ್ ಜಗತ್ ಮೇ ಅಚ್ಚಾಯಿ ಬುರಾಯಿ ದೋನೋ ದಿಖಾಯಿ ದೇತಿ ಹೈ, ಈ ಒಂದು ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಇರುತ್ತೆ ಅಲ್ವಾ. ಹಂಸ ಕ್ಷೀರ ನ್ಯಾಯಕ್ಕೆ ಈ ಥರ, ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತಲ್ಲ, ಹಂಸ ಪಕ್ಷಿ ಹೇಗೆ ನೀರನ್ನು ಬಿಟ್ಬಿಟ್ಟು ಹಾಲನ್ನು ಮಾತ್ರ ಕುಡಿಯುತ್ತೋ ಆ ರೀತಿಯಾಗಿ ಇನ್ಮೆ ಹಮೆ ಸಿರ್ಫ್ ಅಚ್ಚಾಯಿಕೋ ಅಪನಾಕರ, ಇದರಲ್ಲಿ ನಾವು ಬರೀ ಒಳ್ಳೆಯದನ್ನು ಸ್ವೀಕಾರ ಮಾಡಿ ಬುರಾಯಿಕೋ ಚೋಡ್ದೇನಾ ಚಾಯಿ, ಕೆಟ್ಟದ್ದನ್ನು ಬಿಡಬೇಕಾಗುತ್ತೆ. ಬೇಯಿಮಾನಿ ಬಿ ಏಕ ಅವಗುಣ ಹೈ, ಅಂದರೆ ಬೇಯಿಮಾನ ಅಂದರೆ ಇನ್ನೊಬ್ಬರಿಗೆ ಮೋಸ ಮಾಡೋದು ಒಂದು ಕೆಟ್ಟದ್ದಾಗಿದೆ, ಕೆಟ್ಟ ಅಂಶವಾಗಿದೆ. ಟೀಕೆ ಬೇಯಿಮಾನಿ ಪರ್ ವ್ಯಂಗ್ಯ ಕರ್ತವ್ಯ, ಬೇಯಿಮಾನಿ ಅಂದರೆ ಕೆಟ್ಟ ಅಂಶಗಳು ಅಂದರೆ ಅಪ್ರಾಮಾಣಿಕತೆಯ ಅಂಶಗಳ ಮೇಲೆ ವ್ಯಂಗ್ಯ ಮಾಡ್ತಾ ಇಲ್ಲಿ ಈ ಪಾಠದಲ್ಲಿ. ಪ್ರಸ್ತುತ ರಚನಾ ದ್ವಾರ ಲೇಖಕನೇ ಸಚೇತ್ ಕಿಯಾ ಹೈ, ಪ್ರಸ್ತುತ ಒಂದು ಪಾಠದ ಮೂಲಕ ಸಚೇತ್ ಅಂದರೆ ಜಾಗೃತ, ಸ್ವಲ್ಪ ಜಾಗೃತಿಯನ್ನು ಉಂಟು ಮಾಡಿದ್ದಾರೆ ಅಲ್ವಾ. ಕಿ ಹಮ್ ಬೇಯಿಮಾನಿ ಸೆ ದೂರ ರಹೇ, ನಾವೆಲ್ಲರೂ ಈ ಬೇಯಿಮಾನ್ ಅಂದರೆ ಮೋಸಗಾರಿಕೆ ಅಥವಾ ಅಪ್ರಾಮಾಣಿಕತೆಯಿಂದ ದೂರ ಇರಬೇಕು ಅನ್ನೋದು ನಾವು ಈ ಪಾಠದಿಂದ ಕಲಿಯುವಂಥ ಅಂಶವಾಗಿದೆ. ಟೀಕೆ ಇಲ್ಲಿವರೆಗೂ ನನ್ನ ಚಾನಲ್ಗೆ ಬಂದು ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. आप सभी को इस वीडियो को देखने के लिए धन्यवाद समर्पित करता हूँ. प्रश्न और उत्तर के लिए और एक वीडियो बनाता हूँ, वो पार्ट 2 होता है, उस वीडियो को भी आप देखिए.